ನಮಸ್ತೆ ವೀಕ್ಷಕರೇ, ನಾಳೆ ಸಂಕ್ರಾಂತಿ ಹಬ್ಬ 14ನೇ ತಾರೀಕು. ಎಳ್ಳಿನ ಸ್ನಾನ, ಎಳ್ಳಿನ ದಾನ ಒಂದು ಮಹತ್ವವಾದ ಪೂರ್ಣ ತಿಥಿ ಇದೆ. ಶಾಸ್ತ್ರ ಹೇಳುತ್ತೆ, ನಾಳೆ ಸಂಕ್ರಾಂತಿ ಹಬ್ಬದ ದಿನ ಯಾರು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡೋದ್ರಿಂದ 10,000 ಕೋಟಿಯಷ್ಟು ಗೋವಿನ ದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿ ಆಗತ್ತೆ. ನಾಳೆ ನೀವು ಸ್ನಾನ ಮಾಡೋ ನೀರಲ್ಲಿ ಸ್ವಲ್ಪ ಎಳ್ಳಾಕಿ ಸ್ನಾನ ಮಾಡಬೇಕು, ಪುಣ್ಯ ಪ್ರಾಪ್ತಿ ಆಗತ್ತೆ. ಮತ್ತು ಇನ್ನೊಂದು ಕೆಲಸ ಮಾಡ್ಬೋದು, ನೀವು ಸ್ವಲ್ಪ ಎಳ್ಳು ತೊಗೊಂಡು ನೀವು ಕರೆ ಎಳ್ಳನ್ನ ಮಿಕ್ಸಿಲಿ ಹಾಕಿ ಪುಡಿ ಮಾಡಿಕೊಂಡು ಆ ಎಳ್ಳಲ್ಲಿ 1 ಚಿಟಿಕೆಯಷ್ಟು ಬಕೆಟ್ಗೆ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಸಕಲ ದೋಷ ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿ ಆಗತ್ತೆ. ನಾಳೆ ಸ್ನಾನ ಮಾಡುವಾಗ ನೀವು ಒಂದು ಮಂತ್ರನ ಹೇಳ್ಕೋಬೇಕು. ಹರ್ ಹರ್ ಗಂಗೆ, ಹರ್ ಹರ್ ಗಂಗೆ, ಹರ್ ಹರ್ ಗಂಗೆ ಅಂತ ಮಂತ್ರನ ಹೇಳ್ಕೊಂಡು ಸ್ನಾನ ಮಾಡಿ. ನೋಡಿ, ಯಾರು ಮಕರ ಸಂಕ್ರಾಂತಿ ದಿನ ಸ್ನಾನ ಮಾಡೋದಿಲ್ಲ ಅಂಥವರು 7 ಜನ್ಮದವರೆಗೂ ಅವರಿಗೆ ಒಂದು ಏಳಿಗೆ ಅನ್ನೋದಿರೋದಿಲ್ಲ, ಅವ್ರಿಗೆ ತುಂಬ ದರಿದ್ರತೆ ಅಂತ ಆವರಿಸತ್ತೆ. ನಿರ್ಧನ ಆಗಿ ಓಡಾಡ್ತಾರೆ ಅವರಿಗೆ, ಮತ್ತು ರೋಗ ರುಜಿನಗಳೆಲ್ಲ ಆವರಿಸತ್ತೆ ಯಾರು ಸಂಕ್ರಾಂತಿ ದಿನ ಪೂಜೆ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ ಅಂಥವರಿಗೆ. ಈ ದಿನ ನೀವು ಏನೇ ದಾನ ಮಾಡಿದ್ರೂ ನಿಮಗೆ ಎಲ್ಲ ದಾನನೂ ಅಕ್ಷಯ ಆಗತ್ತೆ. ಅಕ್ಷಯ ಅಂದರೆ ಅಭಿವೃದ್ಧಿ ಆಗತ್ತೆ, ಪುಣ್ಯ ಪ್ರಾಪ್ತಿ ಆಗತ್ತೆ, ಅನಂತ ಗುಣ ಪುಣ್ಯ ಫಲ ಸಿಗತ್ತೆ ನಿಮಗೆ. ನಾಳೆ ನೀವು ಎಳ್ಳಿನ ಉಂಡೆನ ದಾನ ಮಾಡಬೇಕು. ದಾನ ಮಾಡೋದ್ರಿಂದ ಸಾಕಷ್ಟು ಲಾಭ ಇರುತ್ತೆ ನಾಳೆ ನಿಮಗೆ. ಮತ್ತು ನಾಳೆ ನೀವು ಸೂರ್ಯದೇವನಿಗೆ ಅರ್ಘ್ಯ ಕೂಡ ಕೊಡಬೇಕು. ಎಳ್ಳು ಹಾಕ್ಬಿಟ್ಟು ತಾಮ್ರದ ಚಂಬಲ್ಲಿ ಎಳ್ಳು ಹಾಕಿ ಸ್ವಲ್ಪ ನೀವು ಎಳ್ಳಾಕಿ ಸೂರ್ಯದೇವನಿಗೆ ಅರ್ಘ್ಯ ಕೊಡೋದ್ರಿಂದ ನಿಮಗೆ ಸಾಕಷ್ಟು ಪುಣ್ಯ ಫಲ ದೊರಕತ್ತೆ. ಧರ್ಮ ಸಿಂಧು ಗ್ರಂಥದಲ್ಲಿ ನೀವು ಈ ಶ್ಲೋಕನ ಹೇಳೋ ಅಂಥದ್ದು. ಆದಿತ್ಯ ಹೃದಯ ಪಾಠ ಹೇಳಬೇಕು ನೀವು. ನಾಳೆ ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕು. ನಾಳೆ ಶಿವನ ದೇವಸ್ಥಾನದಲ್ಲಿ ನೀವು 5 ದೀಪನ ಅಂಟಿಸಬೇಕು. 5 ಮೂತಿ ಇರೋ ದೀಪನ ನೀವು ಎಳ್ಳೆಣ್ಣೆ ಹಾಕಿ ದೀಪನ ಬೆಳಗಬೇಕು. ನಾಳೆ ದೀಪದಾನ ಅಂತ ಹೇಳ್ತಾರೆ ಇದಕ್ಕೆ. ದೀಪದಾನ ಮಾಡೋದ್ರಿಂದ ನಿಮಗೆ ನಾಳೆ ಸಾಕಷ್ಟು ಪುಣ್ಯ ದೊರಕತ್ತೆ. ಶಿವನಿಗೆ ನಾಳೆ ಎಳ್ಳು ಹಾಗೂ ಅಕ್ಕಿಯಿಂದ ಅಭಿಷೇಕವನ್ನು ಮಾಡಬೇಕು. ನಿಮ್ಮ ಮನೇಲಿ ಶಿವ ಇದ್ದರೆ ಎಳ್ಳು ಹಾಗೂ ಅಕ್ಕಿಯಿಂದ ಅಭಿಷೇಕ ಮಾಡಿ. ಮತ್ತು ನೀವು ನಿಮ್ಮ ಮನೆಯಲ್ಲಿ ಏನೇ ಒಂದು ಅಡುಗೆ ಮಾಡ್ತೀರಲ್ಲ ಅದರಲ್ಲಿ ಸ್ವಲ್ಪ ಎಳ್ಳನ್ನು ಬೆರೆಸಿ ಅಡುಗೆ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಉತ್ತಮ. ಮತ್ತು ಬೇರೆ ಯಾರೇ ನಿಮಗೆ ಅನ್ನದಾನ ಮಾಡಿದ್ದನ್ನು ನೀವು ತಿಂದ್ರಿ ಅಂದರೆ ಬೇರೆಯವ್ರ ಅನ್ನದಾನನ ನೀವು ತಿನ್ನಬಾರ್ದು. ದಾನ ಕೊಟ್ಟಿದ್ದು ಅದನ್ನು ತಿಂದರೆ ನಿಮ್ಮ ಮಾಡಿರುವಂಥ ಪುಣ್ಯ ಎಲ್ಲ, ನಿಮ್ಮ ಪುಣ್ಯ ಎಲ್ಲ ನಷ್ಟ ಆಗತ್ತೆ. ಅದರಿಂದ ಬೇರೆಯವರು ಅನ್ನ ಕೊಟ್ಟಿದ್ದನ್ನು ನೀವು ಸ್ವೀಕರಿಸಬೇಡಿ. ತಿಂದರೆ ಹೀಗೆ ನಿಮಗೆ ಪುಣ್ಯ ನಷ್ಟ ಆಗತ್ತೆ, ನೀವು ಪೂಜೆ ಫಲ ಎಲ್ಲ ನಷ್ಟ ಆಗತ್ತೆ ವೀಕ್ಷಕರೇ. ಮತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ವಿಶೇಷ ಹಾರ್ದಿಕ ಶುಭಾಶಯಗಳು. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾಳೆ ದಿವಸ ನೀವು ಬೇಗ ಎದ್ದು ಮುಹೂರ್ತದಲ್ಲಿ, ಅಂದರೆ ಮಹಾ ಮುಹೂರ್ತ ಇದೆ, ಸಂಕ್ರಾಂತಿಯ ಮುಹೂರ್ತದಲ್ಲಿ ನೀವು ಬೆಳಗ್ಗೆನೇ 6:30 ಒಳಗಡೆ ನೀವು ಎದ್ದು ಬೇಗ ಪುಣ್ಯ ಕಾಲಲ್ಲಿ ನೀವು ಸ್ನಾನ ಮುಗಿಸಿ ಹರಳಿಕಟ್ಟೆಗೆಲ್ಲ ಹೋಗಿ ಪೂಜೆ ಮಾಡಿ, ನಾಗರಕಲ್ಲಿಗೆಲ್ಲ ಪೂಜೆ ಮಾಡಿ. ಇದರಿಂದ ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗುತ್ತೆ. ಅಂದರೆ ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸೋದಲ್ಲ, ಇದಕ್ಕೆ ಒಂದು ಪುಣ್ಯ ಕಾಲ ಅಂತ ಇರುತ್ತೆ. ಈ ಪುಣ್ಯ ಕಾಲಲ್ಲಿ ಈ ಒಂದು ಒಳ್ಳೆಯ ಮುಹೂರ್ತದಲ್ಲಿ ನೀವು ಪೂಜೆ ಮಾಡುವಂಥದ್ದು. ಬ್ರಾಹ್ಮಿ ಮುಹೂರ್ತದಿಂದ 6:30 ಒಳಗಡೆ ನೀವು ಪೂಜೆ ಮಾಡ್ಕೋಬೇಕು, ಅಭಿಷೇಕ ಎಲ್ಲ ಮಾಡ್ಕೋಬೇಕು, ನೈವೇದ್ಯ ಎಲ್ಲ ಮಾಡಿಬಿಟ್ಟು ಹಸು ಗೋ ಪೂಜೆ ಇದೆ ನಾಳೆ. ಗೋವಿಗೆ ನೀವು ಗೆಣಸು, ಕಬ್ಬು ಹಾಗೂ ಕಡಲೆಕಾಯಿ, ಅವರೆಕಾಯಿ, ಪೊಂಗಲ್ಲು, ಎಳ್ಳಿನಿಂದ ಮಾಡಿರುವಂಥ ಮಿಶ್ರಣ ಎಲ್ಲ ಹಸುಗೆ ಕೊಟ್ಟು ನೀವು ಹಸು ಪಾದಗಳಿಗೆ ಪೂಜೆ ಮಾಡೋದ್ರಿಂದ ಹಾಗೂ ಹಸು ಬಾಲದಕ್ಕೆ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಪ್ರಾಪ್ತಿ, ಧನ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ ಮತ್ತು ಅಭಿವೃದ್ಧಿ ಪ್ರಾಪ್ತಿ ಎಲ್ಲ ಆಗುತ್ತೆ ನಿಮಗೆ. ಈ ರೀತಿ ನಾಳೆ ನೀವು ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆಲ್ಲ ಸುಖ, ಸಂತೋಷ, ನೆಮ್ಮದಿ ಎಲ್ಲ ದೊರೆಯುತ್ತೆ.
ಮತ್ತು ನಾಳೆ ಶಿವನ ಒಂದು ಪ್ರಾರ್ಥನೆ ಮಾಡ್ಕೋಬೇಕು, ಮತ್ತು ಲಡ್ಡು ಗೋಪಾಲ ಕೃಷ್ಣನ ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಶಂಕು ಇರಲಿ ಅಥವಾ ಸಾಲಿಗ್ರಾಮ್ ಇರಲಿ ಅಥವಾ ಕೃಷ್ಣನ ಒಂದು ವಿಗ್ರಹ, ವಿಷ್ಣುವಿನ ವಿಗ್ರಹ, ಶ್ರೀರಾಮ ಸೀತೆ ಲಕ್ಷ್ಮಣರ ವಿಗ್ರಹ ಇದ್ದರೂ ಕೂಡ ನೀವು ಅದಕ್ಕೂ ಅಭಿಷೇಕ ಮಾಡಬೇಕಾಗತ್ತೆ. ಹೇಗೆ ಶಿವನಿಗೆ ಅಭಿಷೇಕ ಮಾಡ್ತೀರಾ ಹಾಗೆ ಗೋಪಾಲನಿಗೂ ಅಭಿಷೇಕ ಮಾಡಬೇಕು. ನೀವು ಕೃಷ್ಣನಿಗೆ ಅಭಿಷೇಕ ಮಾಡಿದ್ರೆ ಇದು ಗೋಪಾಲ ಮಾಸ ಹಾಗೂ ಮಾಘ ಮಾಸ ಕೂಡ ಶುರು ಆಗತ್ತೆ. ಈ ತಿಥಿಯಲ್ಲಿ ನೀವು ಮಾಡೋ ಪೂಜೆ ಪುನಸ್ಕಾರಗಳೆಲ್ಲ ಅಕ್ಷಯ ಆಗತ್ತೆ. ಅಂದರೆ ಒಂದಕ್ಕಿಂತ 1000 ಪಟ್ಟು ಜಾಸ್ತಿ ಅಕ್ಷಯ ಆಗಿ ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಈ ಸಮಯದಲ್ಲಿ ನೀವು ಮಾಡೋ ದಾನ ಧರ್ಮ ಎಲ್ಲ ನಿಮ್ಮ ಮಕ್ಕಳಿಗೆ 7 ತಲೆಮಾರಿನಷ್ಟು ಪುಣ್ಯ ದೊರಕತ್ತೆ ನಿಮಗೆ. ಅದರಿಂದ ನಾಳೆ ಎಲ್ಲ ವಿಶೇಷವಾಗಿ ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಆರಾಧನೆ ಹಾಗೂ ಗೋಪೂಜೆ, ನಾಗರ ಪೂಜೆ, ನಾಗರ ಕಲ್ಲಿನ ಪೂಜೆ, ಹರಳಿ ಮರದ ಪೂಜೆ ಮತ್ತು ದೇವಸ್ಥಾನಗಳಿಗೆಲ್ಲ ಹೋಗೋದ್ರಿಂದ ನಿಮಗೆ ಯಾರು ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಹಬ್ಬ ಹರಿದಿನಗಳಾಗಲಿ, ಅದು ಸಂಕ್ರಾಂತಿಯಲ್ಲಿ ತುಂಬ ವಿಶೇಷಗಳೆಲ್ಲ ಇರುತ್ತೆ. ಸಂಕ್ರಾಂತಿ ಹಬ್ಬದ ದಿನ ಅಂದರೆ ತುಂಬ ವಿಶೇಷ. ಇದು ಈ ವರ್ಷ ಮಹಾಕುಂಭಮೇಳ ಎಲ್ಲ ಇರೋದರಿಂದ ತುಂಬ ವಿಶೇಷವಾಗಿದೆ. 100 ವರ್ಷಕ್ಕೆ ಒಂದು ಸಾರಿ ಬರುವಂಥದ್ದು ಈ ಕುಂಭಮೇಳ. ಅದರಿಂದ ನೀವು ಮನೇಲೇ ಪೂಜೆ ಮಾಡಿ ದೇವರನ್ನು ನೆನೆಸ್ತಾ ನೀವು ಹೋಗೋರಾದರೆ ಹೋಗ್ಬೋದು, ಪ್ರಯಾಗಕ್ಕೆಲ್ಲ ಹೋಗ್ಬೋದು. ಹೋಗೋಕ್ಕಾಗದೇ ಇದ್ದವ್ರು ನೀವು ಮನೇಲೇ ನಾಳೆ ಬೆಳಗ್ಗೆ ತಣ್ಣೀರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೂ ತುಂಬ ಅಭಿವೃದ್ಧಿ ಆಗುತ್ತೆ. ಮತ್ತು ವೀಕ್ಷಕರೇ, ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ತೆ.